ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಗ ಅಂತ ಹೇಳ್ತಾ, ನಾನು ಇದು ವೆಡ್ನೆಸ್ಡೇ ಮಿನಿ ಬ್ಲಾಗ್ನ ನಾನು ನಿಮ್ಗೊಂದು ಇವತ್ತು ಹೇಳ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ, ಏನಕಂದರೆ ನಾನು ಹೊಸ್ದಾಗಿ ಬೇರೆ ಕಡೆ ಕೆಲಸ ಸೇರಿಕೊಂಡಿದ್ದೀನಿ. ತುಂಬ ದಿವಸದಿಂದ ಹೋಗಬೇಕು ಅಂತ ಆಸೆ ಇತ್ತು. ಸೊ ಒಳ್ಳೆ ಕಡೆ ಕೆಲಸ ಸಿಕ್ತು, ಮನೆ ಹತ್ರನೇ ಇರೋವಂಥ ಒಂದು ಚಿಕ್ಕ ಕಂಪ್ನಿಲಿ. ಸೊ ಹೋಗ್ತಾಯಿದ್ದೀನಿ. ತುಂಬಾ ಖುಷಿ ಇದೆ ಕೆಲಸ ಸಿಕ್ಕಿರೋದು. ಬಟ್ ಅಷ್ಟೇ ತುಂಬ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತಾಯಿದೆ. ಏನಕ್ಕಂದರೆ ತುಂಬ ವರ್ಷದ ಮೇಲೆ ಒಂದು 12 ಇಯರ್ಸ್ ಆದಮೇಲೆ ನಾನು ಕೆಲ್ಸಕ್ಕೆ ಸೇರೋದ್ರಿಂದ ನನಗೆ ಸ್ವಲ್ಪ ಸಿಸ್ಟಮ್ಸಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಕಣ್ಣೆಲ್ಲ ಪೇನ್ ಆಗ್ತಾಯಿದೆ. ಸೊ ಸ್ಪೆಕ್ಸ್ ಇರೋದ್ರಿಂದ ಹೆಂಗೋ ಮೇಂಟೈನ್ ಆಗಿದೆ. ಇವಾಗ 15 ಡೇಸ್ ಎಬೋ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ ನಾನು ವರ್ಕ್ ಮಾಡೋದ್ರಲ್ಲಿ ಲ್ಯಾಪ್ಟಾಪಲ್ಲಿ. ಸೊ ನಾನು ವರ್ಕ್ ಮಾಡೋದ್ರಲ್ಲಿ ನನಗೆ ತುಂಬ ಪ್ರೌಡ್ ಅನಿಸುತ್ತೆ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆನೇ ನಾನು ಬಸ್ಸಲ್ಲೇ ಬರ್ತೀನಿ. ಬಸ್ಸಲ್ಲೇ ಬಂದಿದ ತಕ್ಷಣ ನಾನು ದೇವ್ರು ನನ್ನನ್ನು ಮಾತ್ರ ಬಿಡೋಲ್ಲ ಅನ್ನೋ ಥರ ಎಲ್ಲರೂ ದೇವ್ರಿರುತ್ತೆ. ಸೊ ಬಂದಿದ ತಕ್ಷಣವೇ ದೀಪ ಹಚ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ನಂದು ಆಲ್ಮೋಸ್ಟ್ ಎಲ್ಲ ಸಿಸ್ಟಮ್ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಐಫೋನಲ್ಲಿ ವರ್ಕ್ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಆಫೀಸಲ್ಲಿ ನಾನು ಮನೇಲೇ ಫ್ರೀಯಾಗಿ ಇದ್ದಿದ್ದರಿಂದ ಇಷ್ಟು ದಿವಸ ನನಗೆ ಆಫೀಸಲ್ಲಿ ಸ್ವಲ್ಪ ಬೋರ್ ಅನಿಸುತ್ತೆ. ಒಂಥರ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ. ಮನೆ ಕಡೆಯೇ ತುಂಬ ಗಮನ ಇರ್ತಾ ಇದೆ ನನಗೆ. ಬಟ್ ಯೂಟ್ಯೂಬ್ ಚಾನಲ್ ನಿಜವಾಗ್ಲೂ ನಾನು ಸ್ಟಾಪ್ ಮಾಡಲ್ಲ. ಖಂಡಿತವಾಗ್ಲೂ ನಾನು ಫ್ರೀ ಟೈಮಲ್ಲಿ ನಾನು ಮಾಡೇ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಖಂಡಿತವಾಗ್ಲೂ ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ ವೀಡಿಯೋಸ್ಗಳು ಹಾಕ್ತೀನಿ. ನಾನು ಯೂಟ್ಯೂಬ್ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ. ನಂಗೆ ತುಂಬ ತುಂಬಾ ಖುಷಿ ಕೊಡುವಂಥ ಇದಾದೆ. ಅದಾದಮೇಲೆ ಟೀ ಬಂತು. 11:30ಗೆ ಟೀ ಕುಡಿದು ಸ್ವಲ್ಪ ರಿಫ್ರೆಶ್ಮೆಂಟ್ ಆದೆ. ಅದಾಗ ಒಂದು ಸ್ವಲ್ಪ ಹೊತ್ತಿಗೆ ಆಫ್ಟರ್ನೂನ್ ಆಯಿತು. ಮನೆಯಿಂದ ಗೀ ರೈಸು ಕುರ್ಮಾ ಕೂಡ ತಂದಿದ್ದೆ. ಅದನ್ನು ಕೂಡ ಒಪ್ಪಲೆ ತಿಂದು ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಮನೆಗೆ ಬಂದೆ. ಟೈಮ್ ಆಗಿತ್ತು. ಬಂದು ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳ್ದು ದೇವ್ರ ಮನೆ ಪೂಜೆ ಮಾಡಿದೆ. ಸೊ ನಾನು ತುಂಬ ಇವಾಗ ವಾರದಲ್ಲಿ ಪೂಜೆ ಮಿಸ್ ಮಾಡ್ಕೊತೀನಿ. ಬಟ್ ಬಂದಿದ ತಕ್ಷಣ ಕಡ್ಡಿ ಹಚ್ಚೋದು ಮರೆಯಲ್ಲ. ಕೈ ಕಾಲು ಮುಖ ತೊಳ್ಕೊಂಡು ಬಂದು ಒಂದು ಸ್ವಲ್ಪ ಸೋಫಾ ಮೇಲೆ ರಿಲ್ಯಾಕ್ಸ್ ಆಗಿ ಟೀ ಕುಡಿತಾಯಿದ್ರೆ ಇಡೀ ದಿವಸದ ಚಿಂತೆ ಹೋಗುತ್ತೆ. ಅಷ್ಟು ಕೂಡ ರಿಲ್ಯಾಕ್ಸ್ ಆಗ್ತೀನಿ. ಹೀಗೆ ರಿಲ್ಯಾಕ್ಸ್ ಆಗ್ತಾ ಟಿಫನ್ ಬಗ್ಗೆ ಚಿಂತೆ ಮಾಡ್ತೀನಿ, ಏನು ಟಿಫನ್ ಮಾಡಬೇಕು ಅಂತ. ಅದಾದಮೇಲೆ ಒಂದು ಸ್ವಲ್ಪ ನಮ್ಮ ಫೇವ್ರೆಟ್ ಎವ್ರಿಡೇ ಸೀರಿಯಲ್ಸ್ ಬರುತ್ತೆ, ಅದನ್ನು ಕೂಡ ನೋಡಿಕೊಂಡು ನಾನು ಟಿಫನ್ ರೆಡಿ ಮಾಡ್ಕೊಂಬಿಡ್ತೀನಿ. ನಾನು ಮುಂಚೆನೂ ಅಷ್ಟೇ, ಮನೇಲಿದ್ದಾಗಲೂ ಅಷ್ಟೇ ನೈಟೇ ನಾನು ರೆಡಿ ಮಾಡ್ಕೊತೀನಿ ಟಿಫನ್ಸ್. ಯಾಕಂದರೆ ಬೆಳಗ್ಗೆ ನಾನು 6:30 ಅಷ್ಟರಲ್ಲಿ ರೆಡಿ ಆಗಿರಬೇಕು ನನ್ನ ಮಗುಗೆ. ಸೊ ನನ್ನ ಮಗ ಕೆ ವಿ ಸ್ಕೂಲ್ ಸಮ್ಮರ್ ಡೇಸಲ್ಲೂ ಅವ್ರಿಗೆ ಏಪ್ರಿಲಲ್ಲಿರುತ್ತೆ, ಜೂನಲ್ಲಿ ರಜೆ ಇರುತ್ತೆ ಅವ್ರಿಗೆ. ಸೊ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನೆಲ್ಲ ಟಿಫನ್ಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದೆ. ಮತ್ತು ನೋಡ್ತಾ ಇದ್ದೀರಲ್ಲ, ಅಲ್ಲಿ ವೆಜಿಟೇಬಲ್ಸ್ ಸಿಪ್ಪೆಗಳನ್ನೂ ಕೂಡ ನಾನು ಎಸೆಯಲ್ಲ. ಯಾವಾಗಲೂ ಅಷ್ಟೇ ನನ್ನ ಮುದ್ದುಗಳಿಗೆ ಅಂದರೆ ನನ್ನ ಪ್ಲ್ಯಾಂಟ್ಸ್ಗಳಿಗೆ ಗೊಬ್ಬರ ಆಗುತ್ತೆ, ಅದನ್ನು ಕೂಡ ಹಾಕ್ತೀನಿ. ಅದು ಕೂಡ ಒಂದು ಗೊಬ್ಬರ ರೀತಿಯಲ್ಲಿ ಅದಕ್ಕೆ ಪ್ರೋಟೀನ್ ಅದರಲ್ಲಿರೋ ಅಂಶಗಳು ಕೊಡುತ್ತೆ. ಸೊ ಕಸದಲ್ಲಿ ರಸ ಅನ್ನೋ ಥರ ನಾನು ಅದನ್ನು ಎಸೆಯಲ್ಲ, ಪಾಟ್ಗಳಿಗೆಲ್ಲ ಹಾಕ್ತೀನಿ. ನೀವು ಕೂಡ ಆ ಥರ ಮಾಡಿ, ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ. ಅದಾದಮೇಲೆ ಕಿಚನ್ಗೆ ಹೋಗಿ ಮುದ್ದೆ ಮಾಡಬೇಕಾಗಿತ್ತು. ಮುದ್ದೆ ಎಲ್ಲ ಕಟ್ಟಿದೆ. ನಮ್ಮ ಮನೇಲಿ ಗೊತ್ತಲ್ಲ, ಬೇಕು 10 ಜನ ಇರೋದ್ರಿಂದ. ಸೊ 10 ಮುದ್ದೆ ಕಟ್ತೀನಿ. ತುಂಬ ದಿವಸನೂ ಆಗಿತ್ತು ನಾನು ಮುದ್ದೆ ಕಟ್ಟಿ. ಸೊ ಕಟ್ಟೋಣ ಅಂದ್ಬಿಟ್ಟು ಅವತ್ತು ಹೋಗಿದ್ದೆ. ಸೊ ಕಟ್ಟಿದೆ, ಮುದ್ದೆ ಎಲ್ಲ ಕಟ್ಟಿ ಊಟಕ್ಕೆಲ್ಲ ರೆಡಿ ಮಾಡಿ ಅವತ್ತು ನಾನ್ ವೆಜ್ ಮಾಡಿದ್ರು, ಫಾರಮ್ ಕೋಳಿ ಸಾರು. ವೆಡ್ನೆಸ್ಡೇ ನಮ್ಮ ಮನೇಲಿ ತಿಂತೀವಿ. ಸೊ ಆಯಿತು ಅಂತ ಎಲ್ಲ ಅದಕ್ಕೆ ಎಲ್ಲ ಮುದ್ದೆ ಕಟ್ ಮಾಡಿ ಸಾರು ರೆಡಿಯಾಗಿತ್ತು. ಮಧ್ಯಾಹ್ನ ಮುದ್ದೆ ಮಾತ್ರ ನಾನು ರೆಡಿ ಮಾಡ್ತಾಯಿದ್ದೆ. ಒಂದು ಕಡೆ ಮೊಟ್ಟೆ ಕೂಡ ಬೇಯೋಕ್ಕಿಟ್ಟಿದ್ದೆ. ಆ ಮೊಟ್ಟೆ ಎಲ್ಲ ಬೆಂದಾದಮೇಲೆ ಅದನ್ನೆಲ್ಲ ಬಿಡಿಸಿ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನೈಟ್ ಕೆಲಸ ಮುಗಿಸ್ಬಿಟ್ಟೆ ನಾನು ಹೋಗಿ ಮಲ್ಕೋತೀನಿ. ಏಕೆಂದರೆ ನನಗೆ ಮಾರ್ನಿಂಗು ಫ್ರೀ ಆಗುತ್ತೆ, ಅದಕ್ಕೋಸ್ಕರ. ಆಯಿತು ಅಂತ ಮುದ್ದೆ ಎಲ್ಲ ಕಟ್ಟಾಯಿತು. ಅದಾದಮೇಲೆ ಪಾತ್ರೆ ಇತ್ತು ಬೇಷನಲ್ಲಿ, ಅದನ್ನೆಲ್ಲ ಪಾತ್ರೆ ಎಲ್ಲ ತೊಳೆದುಬಿಟ್ಟು ನಾನು ಮೊಟ್ಟೆ ಬೇಯ್ತಾಯಿತ್ತು. ಸೊ ಅದನ್ನೆಲ್ಲ ಬಿಡಿಸಿದೆ, ಮುದ್ದೆ ಎಲ್ಲ ರೆಡಿ ಆಯಿತು. ಸೊ ನಿಮಗೂ ಈ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಕೇಳ್ಕೊತ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.